ನಮಸ್ತೆ ಎಲ್ಲರಿಗೂ. ಮನೆಯಲ್ಲಿ ಪನ್ನೀರ್ ಇದೆ, ಅದನ್ನು ಉಪಯೋಗಿಸಿ ಈ ದಿನ ಮಟರ್ ಪನ್ನೀರ್ ಮಾಡ್ತಿದ್ದೇನೆ. ನೀವು ಸಹ ನೋಡಿ ನಾನು ಹೇಗೆ ಅಡುಗೆ ಮಾಡ್ತೇನೆ ಅಂತ. ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಿಮಗೆ ತಿಳಿಸ್ತೇನೆ. ನಾನು ಮಾಡ್ತಾ ಹೋದಾಗೆ ನಿಮಗೆ ಎಷ್ಟೆಷ್ಟು ಹಾಕಬೇಕು ಅಂತ ಅದರ ಅಳತೆಯನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲು 500 ಗ್ರಾಮ್ ಪನ್ನೀರನ್ನು ಒಂದೇ ಅಳತೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕೊಯ್ದು ನಾನು ರೆಡಿಯಾಗಿ ಇಟ್ಟಿದ್ದೇನೆ. ಇಲ್ಲಿ ಗರಂ ಮಸಾಲ 1 ಟೀ ಸ್ಪೂನ್, ಕೊತ್ತಂಬರಿ ಪುಡಿ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸು ಪುಡಿ 1 ಟೀ ಸ್ಪೂನ್, ಇದೆಲ್ಲ ನಾನು ರೆಡಿಯಾಗಿ ಇಟ್ಕೊಂಡಿದ್ದೇನೆ. ಜೀರಿಗೆ ಅರ್ಧ ಟೀ ಸ್ಪೂನ್, ಟೊಮೆಟೊ 1, ಸೊಂಪು 3 ಟೀ ಸ್ಪೂನ್ ಮತ್ತು ಈರುಳ್ಳಿ 2, 3 ಟೀ ಸ್ಪೂನ್ ಬಟರ್ ಮತ್ತು ಯಾಲಕ್ಕಿ 1, ಲವಂಗ 3, ದಾಲ್ಚಿನ್ನಿ ಸಣ್ಣ ತುಂಡು. ಮಸಾಲೆಗೆ ಇಷ್ಟು ಬೇಕು ಮಟರ್ ಪನ್ನೀರ್ ಮಾಡಲು. 1 ಕಪ್ಪು ಹಸಿ ಬಟಾಣಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಸ್ಟವ್ ಹಚ್ಚಿ ಆಯಿತು, ಬಾಣಲಿ ಸ್ಟವ್ ಮೇಲೆ ಇಡ್ತಾ ಇದ್ದೇನೆ. ಬಾಣಲಿ ಬಿಸಿ ಆಯಿತು, ಸಣ್ಣ ತುಂಡು ಬೆಣ್ಣೆ ಹಾಕಬೇಕು. ಅದರಲ್ಲಿ ಕರಗಿದ ಬೆಣ್ಣೆಗೆ ಪನ್ನೀರ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದಿದ್ದೇನೆ ನೋಡಿ. ಅದನ್ನು ನಾನು ಈಗ ತೆಗಿತೇನೆ. ಸ್ಟವ್ ಆಫ್ ಮಾಡಿದ್ದೇನೆ, ಯಾಕಂದರೆ ತುಂಬ ಬ್ರೌನ್ ಆಗಲಿಕ್ಕೆ ನಾವು ಬಿಡಬಾರ್ದು. ಈಗ ಅದೇ ಬಾಣಲಿಗೆ ಸಣ್ಣ ತುಂಡು ಬೆಣ್ಣೆ ಹಾಕಿದ್ದೇನೆ. ಕರಗಿದ ಬೆಣ್ಣೆಗೆ ಜೀರಿಗೆ ಸೇರಿಸಿದ್ದೇನೆ. ಜೀರಿಗೆಯನ್ನು 1 ನಿಮಿಷ ಫ್ರೈ ಮಾಡಬೇಕು. ಈಗ 1 ಯಾಲಕ್ಕಿ, 1 ಚಿಕ್ಕ ತುಂಡು ಚಕ್ಕೆ ಮತ್ತು ಲವಂಗ 3 ಸೇರಿಸ್ತೇನೆ. ಉರಿ ಕಡಿಮೆ ಮಾಡಿದ್ದೇನೆ ಮತ್ತು ಸ್ವಲ್ಪ ಹೊತ್ತು ಅದನ್ನು ನಾನು ತಿರುಗಿಸ್ತೇನೆ. ಈಗ 3 ಟೀ ಸ್ಪೂನ್ ಸೋಂಪು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಬೇಕು ಅದರದ್ದು, ಸುಡೋದಕ್ಕೆ ಬಿಡಬಾರ್ದು. ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ, ಮತ್ತೆ ಸ್ವಲ್ಪ ಹೊತ್ತು ಬಿಡದೆ ಅದನ್ನು ತಿರುಗಿಸ್ತೇನೆ. ಅದರಲ್ಲಿ ಕೊಯ್ದ ಈರುಳ್ಳಿಯನ್ನು ಹಾಕ್ತೇನೆ. ಪುನಃ ಬೆಣ್ಣೆ ಹಾಕಬೇಕಂತಿಲ್ಲ, ಅದರಲ್ಲೇ ಹುರಿಬೋದು. ಎಲ್ಲವನ್ನು ಸ್ವಲ್ಪ ಹೊತ್ತು ಹುರಿಯೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಫ್ರೈ ಮಾಡೋದನ್ನು ನಿಲ್ಲಿಸ್ತೇನೆ. ನೋಡಿ, ಈರುಳ್ಳಿ ಸಾಫ್ಟ್ ಆಯಿತು. ಸ್ಟವ್ ಆಫ್ ಮಾಡಿದ್ದೇನೆ. ಸ್ವಲ್ಪ ಇರಿ. 1 ಟೊಮೆಟೊ ಮಿಕ್ಸಿ ಜಾರಿಗೆ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಹುರಿದ ಮಸಾಲೆ ನೋಡಿ, ಇಷ್ಟು ಹುರಿದ್ರೆ ಸಾಕು. ಟೊಮೆಟೊ ಗ್ರೈಂಡ್ ಮಾಡಿದ್ದೇನೆ, 1 ಬೌಲ್ಗೆ ಹಾಕ್ತಿದ್ದೇನೆ. ನೋಡಿ, ಹುರಿದ ಮಸಾಲೆ, ಅದನ್ನು ಸಹ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಮಸಾಲೆ ನುಣ್ಣಗೆ ರುಬ್ಬಿರಬೇಕು, ಆಗಲೇ ಅದು ಪರ್ಫೆಕ್ಟಾಗಿ ಸಾರು ರೆಡಿ ಆಗೋದು. ಈಗ ಮತ್ತೆ ಸ್ಟವ್ ಆನ್ ಮಾಡ್ತೇನೆ. ಅದರ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಬಾಣಲಿ ಬಿಸಿ ಆಯಿತು. ಉಳಿದಿರುವ ಎಲ್ಲ ಬೆಣ್ಣೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸಿ ಅದನ್ನು ಸ್ಪೂನಿಂದ ಚೆನ್ನಾಗಿ ಹುರಿಬೇಕು. ಅದರ ಮೇಲೆ ಮುಚ್ಚಳ ಮುಚ್ಚಿ ಸ್ಲೋ ಫ್ಲೇಮ್ ಇಟ್ಟು 5 ನಿಮಿಷ ಅದನ್ನು ಬೇಯಿಸಬೇಕು. ಅದರಲ್ಲಿರುವ ನೀರು ಕಡಿಮೆ ಆಯಿತು ನೋಡಿ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಚೆನ್ನಾಗಿ ಕುದೀತಾ ಇದ್ದಾಗ 1 ಸ್ಪೂನ್ ಅರಿಶಿಣ ಪುಡಿ ಹಾಕ್ತಾ ಇದ್ದೇನೆ. ಅದಕ್ಕೆ ಈಗ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊತ್ತಂಬರಿ ಪುಡಿ ಸೇರಿಸಬೇಕು. ಸ್ಪೂನ್ನಿಂದ ಕಲಸಿದ್ದೇನೆ. ಸ್ವಲ್ಪ ಹೊತ್ತು ಅದು ಕುದಿಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೇನೆ. ಮತ್ತೆ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆಯಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಹೊರಟು ಹೋಗಬೇಕು. ಅದರ ಮೇಲೆ ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಲಿಕ್ಕೆ ಬಿಡೋಣ. 5 ನಿಮಿಷ ಆಯಿತು. ಈಗ ಮುಚ್ಚಳ ತೆಗಿತಿದ್ದೇನೆ. ಈಗ ಮಸಾಲೆ ಸರಿಯಾಗಿ ಬೆಂದಿದೆ. ಈಗ ಆ ಮಸಾಲೆಯಲ್ಲಿ ರುಬ್ಬಿರುವಂತಹ ಟೊಮೆಟೊ ಪೇಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಟೊಮೆಟೊ ಪೇಸ್ಟ್ ಮಸಾಲೆಯಲ್ಲಿ ಮಿಕ್ಸ್ ಆಗಿದೆ, ಕುದೀತಾ ಇದೆ. ಈಗ ಹುರಿದು ಇಟ್ಟಿರುವಂತಹ ಪನ್ನೀರನ್ನು ಒಂದೊಂದಾಗಿ ಸೇರಿಸ್ತಾ ಇದ್ದೇನೆ. ಪನ್ನೀರನ್ನು ತುಂಬ ಕೇರ್ಫುಲ್ಲಾಗಿ ಅದರಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಮುರಿದು ಹೋಗ್ತದೆ. ಈಗ ಮಸಾಲೆ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಗಿದೆ. ಇಲ್ಲಿ ಬಟಾಣಿ ಬೆಂದಿದೆ, ಅದರಲ್ಲಿದ್ದ ನೀರು ತೆಗೆದು ಬರೀ ಬಟಾಣಿ ಸೇರಿಸೋಣ. 1 ಟೀ ಸ್ಪೂನ್ ಮೆಣಸು ಪುಡಿ ಅದರಲ್ಲಿ ಹಾಕ್ತೇನೆ. ನಾನು ಕಲರ್ ಬರಲಿಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದೆ, ನೀವು ಅದನ್ನು ಹಾಕಿ. ಅದಿಲ್ಲದಿದ್ದರೆ ಮನೆಯಲ್ಲಿರೋ ಮೆಣಸು ಪುಡಿನೇ ಹಾಕಿ. 2 ಹಸಿಮೆಣಸು ಹಾಕಬೇಕು.
ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದೆ. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ತುಂಬ ರುಚಿಯಾದ ಮಟರ್ ಪನ್ನೀರ್ ರೆಡಿ ಆಯಿತು. ಒಳ್ಳೆಯ ಕಲರ್ ಸಹ ಬಂದಿದೆ. ಇದನ್ನು ಅನ್ನ, ಚಪಾತಿ, ರೊಟ್ಟಿ ಜೊತೆ ತಿನ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮುಂದಿನ ಹೊಸ ರೆಸಿಪಿಯಲ್ಲಿ ಸಿಗ್ತೇನೆ. ಬಾಯ್.